ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಾಡಿದ ಪಾಪ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ ಅನ್ನುವ ಮಾತಿದೆ. ಅದೇ ರೀತಿ ಈಗ ಪಾಕಿಸ್ತಾನ ತಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುತ್ತಿದೆ. ಇಲ್ಲಿವರೆಗೆ ಸಾಲ ಕೊಟ್ಟು ಸುಮ್ಮನೆ ಇದ್ದ UAE ಈಗ ಪಾಕಿಸ್ತಾನಕ್ಕೆ ಡೆಡ್ ಲೈನ್ ಕೊಟ್ಟಿದೆ. ಬಡ್ಡಿ ಸಮೇತ ನಾವು ಕೊಟ್ಟ ಹಣವನ್ನ ವಾಪಸ್ ಕೊಡಬೇಕು ಅಂತ UAE ಪಾಕಿಸ್ತಾನಕ್ಕೆ ತಾಕೀತು ಮಾಡಿದೆ. ಅದು ಕೂಡ ಕೇವಲ 60 ದಿನದಲ್ಲಿ ಬರೋಬ್ಬರಿ $2 ಬಿಲಿಯನ್ ಹಣವನ್ನ ವಾಪಸ್ ಕೊಡಬೇಕು ಅಂತ UAE ಪಾಕಿಸ್ತಾನಕ್ಕೆ ಡೆಡ್ ಲೈನ್ ಕೊಟ್ಟಿದೆ. ಸಾಲ ಕೊಟ್ಟವರು ವಾಪಸ್ ಕೇಳಿಯೇ ಕೇಳ್ತಾರೆ. ಇದು ಪಾಕಿಸ್ತಾನ, UAE ಅಂತಲ್ಲ. ನಮ್ಮಲ್ಲಿ ಸಣ್ಣ ಪುಟ್ಟ ಬಡ್ಡಿ ವ್ಯವಹಾರದವರು ಕೂಡ ಇದನ್ನೇ ಮಾಡೋದು. ಸಾಲ ಕೊಟ್ಟ ಮೇಲೆ ಹೇಗಾದರೂ ಮಾಡಿ ರಿಕವರಿ ಮಾಡ್ತಾರೆ. ಇದರಲ್ಲಿ ವಿಶೇಷ ಏನಿದೆ ಅಂತ ನೀವು ಕೇಳಬಹುದು. UAE ಇದ್ದಕ್ಕಿದ್ದ ಹಾಗೆ ಸಾಲ ಮರುಪಾವತಿ ಮಾಡಲೇಬೇಕು ಅಂತ ಹಠ ಹಿಡಿದಿರೋದ್ರ ಹಿಂದೆ ಭಾರತದ ಪಾತ್ರ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಭಾರತ ಯಾಕೆ ಈ ವಿಚಾರದಲ್ಲಿ ತಲೆ ಹಾಕಿದೆ ಅಂತ ಕೇಳಿದರೆ ಉತ್ತರ ಪಾಕಿಸ್ತಾನದ ಸಮಾಧಿ ಕಟ್ಟೋದು. ಹೌದು, ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನ ಮತ್ತಷ್ಟು ಕುಗ್ಗಿಸಿ ಬಿಟ್ರೆ ಪಾಕಿಸ್ತಾನ ಮತ್ತೆಂದೂ ಏಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದೇ ಉದ್ದೇಶ ಇಟ್ಕೊಂಡು ಭಾರತ ಇಲ್ಲಿ ಪಾಕಿಸ್ತಾನಕ್ಕೆ ಸಾಲದ ಉರುಳು ಬೀಳುವಂತೆ ಮಾಡಿದೆ ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಏನಿದು ಭಾರತದ ಲೆಕ್ಕಾಚಾರ? ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲವನ್ನ ತೀರಿಸಿದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು? ಸಾಲ ತೀರಿಸದೇ ಇದ್ರೆ ಆಗುವ ಪರಿಣಾಮಗಳೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ. ನಿರುದ್ಯೋಗ ತಾಂಡವವಾಡುತ್ತಿದೆ. ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ತಿನ್ನುವ ಅನ್ನಕ್ಕೂ ತಾತ್ಪಾರ ಇದೆ. ಇಷ್ಟೆಲ್ಲ ಇದ್ರೂ ಪಾಕಿಸ್ತಾನದ ಧಿಮಾಕು ಮಾತ್ರ ಕಡಿಮೆ ಆಗಿಲ್ಲ. ಪಾಕಿಸ್ತಾನ ಕೆಲವೊಮ್ಮೆ ಹುಚ್ಚರ ರೀತಿ ವರ್ತನೆ ಮಾಡುತ್ತೆ. ತನ್ನ ದೇಶದ ಪರಿಸ್ಥಿತಿಯನ್ನ ನೋಡಿ ಅದಕ್ಕೆ ತಲೆ ಕೆಟ್ಟಿದ್ಯೋ ಏನೋ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಆ ದೇಶಕ್ಕೆ ಹುಚ್ಚು ಹಿಡಿದಿರೋದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹೀಗೆ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಯಲ್ಲಿರುವಾಗಲೇ ದೊಡ್ಡದೊಂದು ಶಾಕ್ ಪಾಕಿಸ್ತಾನಕ್ಕೆ ಕಾದಿದೆ. ಅದು ಕೂಡ ಸಾಲದ ಶಾಕ್. ತನ್ನ ಆಪ್ತ ದೇಶದಿಂದ ಸಾಲ ತೆಗೆದುಕೊಂಡು ಜಾಲಿಯಾಗಿ ಆ ಹಣವನ್ನ ಖರ್ಚು ಮಾಡಿದೆ ಪಾಕಿಸ್ತಾನ. ನಮ್ಗೆ ಯಾವಾಗ ಆಗುತ್ತೋ ಆಗ ವಾಪಸ್ ಕೊಟ್ರೆ ಆಯಿತು. ಹೇಗಿದ್ರು UAE ನಮ್ಮ ಜೊತೆ ಕ್ಲೋಸ್ ಇದೆ, ಹೀಗಾಗಿ ಈಗ ಸದ್ಯಕ್ಕೆ ಅವರು ನಮ್ಮಿಂದ ಹಣ ತೆಗೆದುಕೊಳ್ಳಿಕ್ಕಿಲ್ಲ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಮತ್ತೊಂದು ಕಡೆಯಲ್ಲಿ UAE ಕೂಡ ಕೊಟ್ಟ ಸಾಲ ವಾಪಸ್ ಸಿಗೋದು ಡೌಟ್ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡೇ ಸಾಲ ಕೊಟ್ಟಿತ್ತು. ಪಾಕಿಸ್ತಾನದ ಮೇಲೆ ಅದಕ್ಕೂ ನಂಬಿಕೆ ಇರಲಿಲ್ಲ. ಏನೇ ಆದರೂ ನಮ್ಮವರೇ ಅಲ್ವಾ ಅನ್ನುವ ಭಾವನೆ UAEಗೆ ಇತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿಬಿಟ್ಟಿದೆ. ಕೊಟ್ಟ ಸಾಲವನ್ನ 2 ತಿಂಗಳ ಒಳಗೆ ನಮಗೆ ವಾಪಸ್ ಕೊಡಬೇಕು. ಅದು ಕೂಡ 6.5% ಬಡ್ಡಿ ಜೊತೆಗೆ ವಾಪಸ್ ಕೊಡಬೇಕು ಅಂತ UAE ತಾಕೀತು ಹಾಕಿದೆ. ಅಲ್ಲಿಗೆ ಲೋನ್ ಸಿಕ್ಕ ಖುಷಿಯಲ್ಲಿದ್ದ ಪಾಕಿಸ್ತಾನ ಈಗ ಮುಂದೆ ಏನು ಮಾಡೋದು ಅಂತ ತಲೆ ಕೆಡಿಸಿಕೊಂಡು ಬಿಟ್ಟಿದೆ. UAE ಇಲ್ಲಿವರೆಗೆ ತನ್ನ ಆಪ್ತ ದೇಶಗಳಿಗೆ ಈ ರೀತಿ ಡೆಡ್ ಲೈನ್ ಕೊಟ್ಟಿರಲಿಲ್ಲ. ಆದರೆ ಈಗ ಇದೇ ಮೊದಲ ಬಾರಿಗೆ ಆಪ್ತ ದೇಶವೊಂದಕ್ಕೆ ಕೊಟ್ಟ ಸಾಲಕ್ಕೆ UAE ಡೆಡ್ ಲೈನ್ ಕೊಟ್ಟಿದೆ. ಇಲ್ಲಿವರೆಗೆ ನಮ್ಮವರು ಅಂತ ಪರಿಗಣಿಸಿ ದೇಶಗಳಿಗೆ ಇಂತಹ ಕಂಡೀಷನನ್ನು UAE ಹಾಕಿರಲಿಲ್ಲ. ಅದು ಕೂಡ ಏಪ್ರಿಲ್ 17ನೇ ತಾರೀಕಿಗೆ ಸಾಲ ಮರುಪಾವತಿಸಬೇಕು ಅಂತ UAE ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದೆ. ಅಲ್ಲಿಗೆ ಇಲ್ಲಿವರೆಗೆ ತುಂಬಾನೇ ಆಪ್ತವಾಗಿದ್ದ ಪಾಕಿಸ್ತಾನ ಹಾಗೂ UAE ನಡುವೆ ಸಣ್ಣದೊಂದು ಬಿರುಕು ಮೂಡಿದೆ. ಸಾಲದ ವಿಚಾರ ಬಂದಾಗ ಅದೆಷ್ಟೇ ಒಳ್ಳೆಯ ಸ್ನೇಹಿತರಾಗಿದ್ದರೂ ಕೂಡ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ. ಈಗ UAE ಹಾಗೂ ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ಆಗಿದ್ದು ಇದೆ. ಹಾಗಂತ ಸಮಸ್ಯೆ ಬರೋದಕ್ಕೆ ಕೇವಲ ಸಾಲ ಮಾತ್ರ ಕಾರಣವಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೌದಿ ಹಾಗೂ ಪಾಕಿಸ್ತಾನ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿವೆ. ಈ ಒಪ್ಪಂದ UAEಗೆ ಬಿಲ್ಕುಲ್ ಇಷ್ಟವಿಲ್ಲ. ಯಾಕೆ ಅಂತ ಕೇಳಿದರೆ ಸೌದಿ ಹಾಗೂ UAEಗೆ ಆಗೋದಿಲ್ಲ. ಒಂದು ರೀತಿ ತನ್ನ ಶತ್ರುವಿನ ಜೊತೆ ಪಾಕಿಸ್ತಾನ ಒಪ್ಪಂದ ಮಾಡ್ಕೊಳ್ತಲ್ಲ ಅನ್ನುವ ಸಿಟ್ಟು UAEಗೆ ಇದೆ. ಮತ್ತೊಂದು ಕಡೆಯಲ್ಲಿ ಭಾರತ UAEಯ ಈ ಪರಿವರ್ತನೆಯ ಹಿಂದೆ ಇದೆ ಅನ್ನುವ ಮಾತುಗಳಿದೆ. ಹಾಗೆ ನೋಡ್ಲಿಕ್ಕೆ ಹೋದರೆ UAE ಪಾಕಿಸ್ತಾನದ ಇಸ್ಲಾಮಾಬಾದ್ ಏರ್ಪೋರ್ಟ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಈಗ ಆ ಡೀಲ್ ಕೂಡ ಕ್ಯಾನ್ಸಲ್ ಆಗಿದೆ. ನಮಗೆ ನಿಮ್ಮ ಏರ್ಪೋರ್ಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ UAE ನೇರವಾಗಿಯೇ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಹಾಗೂ UAE ನಡುವಿನ ಸಂಬಂಧ ಯಾವಾಗಲೂ ಚೆನ್ನಾಗಿಯೇ ಇತ್ತು. ಪಾಕಿಸ್ತಾನ ಕಷ್ಟದಲ್ಲಿ ಇದ್ದ ಸಂದರ್ಭದಲ್ಲಿ ಹಲವು ಬಾರಿ UAE ಸಹಾಯ ಮಾಡಿದೆ. 2023ರಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ದಿವಾಳಿಯಾಗುವ ಹಂತದಲ್ಲಿತ್ತು.
ಅಂತಹ ಸಂದರ್ಭದಲ್ಲಿ UAE ತಾನು ಪಾಕಿಸ್ತಾನ ಕೊಟ್ಟಿದ್ದ 2 ಬಿಲಿಯನ್ ಲೋನ್ ಅನ್ನ ಸದ್ಯಕ್ಕೆ ಮರುಪಾವತಿ ಮಾಡೋದು ಬೇಡ ಅಂತ ವಿನಾಯಿತಿ ಕೊಟ್ಟಿತ್ತು. ಕೇವಲ ವಿನಾಯಿತಿ ಕೊಟ್ಟಿದ್ದು ಮಾತ್ರವಲ್ಲ, $1 ಬಿಲಿಯನ್ ಹಣವನ್ನ ಎಕ್ಸ್ಟ್ರಾ ಸಾಲದ ರೂಪದಲ್ಲಿ ಕೊಟ್ಟಿತ್ತು. ಅಂದ್ರೆ ಸಾಲ $3 ಬಿಲಿಯನ್ ಏರಿಕೆಯಾಗಿತ್ತು. ಇದನ್ನ ಸಾಲ ಅನ್ನೋದಕ್ಕಿಂತ ತನ್ನ ಆಪ್ತ ದೇಶ ಒಮ್ಮೆ ಸಮಸ್ಯೆಯಿಂದ ಹೊರಬರಲಿ ಅಂತ UAE ಮಾಡಿದ ಸಹಾಯ ಅಂದ್ರೂ ತಪ್ಪಾಗೋದಿಲ್ಲ. ಆದರೆ ಈಗ UAE ಪಾಕಿಸ್ತಾನವನ್ನ ಹಿಂದಿನ ರೀತಿ ನಂಬೋದನ್ನ ಬಿಟ್ಟಿದೆ. ಪಾಕಿಸ್ತಾನ ಯಾರ್ಯಾರ್ದೋ ಮಾತು ಕೇಳಿಕೊಂಡು ನಮ್ಮ ಶತ್ರುಗಳ ಜೊತೆಯೇ ಕೈ ಜೋಡಿಸಿದೆ. ಹೀಗಾಗಿ ಇನ್ನು ಮುಂದೆ ಸಹಾಯ ಅನ್ನುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿಯೇ ಕೊಟ್ಟ ಹಣವನ್ನ ವಾಪಸ್ ಕೊಡುವಂತೆ ಕೇಳಿದೆ. ಆರಂಭದಲ್ಲಿ 3% ಬಡ್ಡಿ ಬಗ್ಗೆ ಪಾಕ್ ಹಾಗೂ UAE ಜೊತೆ ಮಾತುಕತೆ ಆಗಿತ್ತಂತೆ. ಆದರೆ ಈಗ ಆ ಬಡ್ಡಿ 2 ಪಟ್ಟು ಹೆಚ್ಚಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, UAE ಕೇವಲ 1 ತಿಂಗಳಲ್ಲಿ ನಮ್ಮ ಸಾಲವನ್ನ ಮರುಪಾವತಿ ಮಾಡಬೇಕು ಅಂತ ಕೇಳಿತ್ತು. ಆದರೆ ಪಾಕ್ ಪ್ರಧಾನಿ ಶರೀಫ್ ಕೈಕಾಲು ಹಿಡಿದುಕೊಂಡು ಬೇಡ್ಕೊಂಡ ಮೇಲೆ ಈಗ ಸ್ವಲ್ಪ ಕರುಣೆ ತೋರಿಸಿ 2 ತಿಂಗಳ ಅವಕಾಶವನ್ನ ಕೊಟ್ಟಿದೆ. ಈಗ ನೀವು ಕೇಳಬಹುದು, ಪಾಕಿಸ್ತಾನ ಎಲ್ಲಿಂದ ಹಣ ಕೊಡುತ್ತೆ? ಅವರ ಬಳಿ ಈಗ ಏನೇನೂ ಇಲ್ಲ. ಅಂಥದ್ರಲ್ಲಿ 2 ಬಿಲಿಯನ್, ಅದು ಕೂಡ ಬಡ್ಡಿಯ ಜೊತೆಗೆ ಸಾಲ ತೀರಿಸಬೇಕು ಅಂದರೆ ಹಣ ಎಲ್ಲಿಂದ ಬರುತ್ತೆ? ಅದಕ್ಕೆ ಉತ್ತರವನ್ನ UAE ಕೊಟ್ಟಿದೆ. ನೀವು ಹೋಗಿ IMFನಲ್ಲಿ ಸಾಲ ಮಾಡಿ ಆ ಸಾಲದ ಹಣದಲ್ಲಿ ನಮ್ಮ ಸಾಲ ತೀರಿಸಿ, ಇಷ್ಟೇ ಸಿಂಪಲ್. ಏನೇ ಮಾಡಿದ್ರು ನಮ್ಮ ಹಣ ಮಾತ್ರ ನಮಗೆ ಬೇಕೇ ಬೇಕು ಅಂತ UAE ಪಟ್ಟು ಹಿಡಿದಿದೆ. ಅಲ್ಲಿಗೆ ಪಾಕಿಸ್ತಾನ ಒಂದು ಸಾಲವನ್ನ ತೀರಿಸಲು ಹೋಗಿ ಇನ್ನೊಂದು ಸಾಲ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸಿಕ್ಕಿಬಿದ್ದಿದೆ. ಇದೆಲ್ಲ ಸರಿಯಪ್ಪ, ಇದು ಅವರವರ ನಡುವಿನ ಸಮಸ್ಯೆ. ಇದರಲ್ಲಿ ಭಾರತದ ಪಾತ್ರ ಏನಿದೆ ಅನ್ನೋದನ್ನ ಮೊದಲು ಹೇಳಿ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಾವು ಇಸ್ಲಾಮಾಬಾದ್ ಏರ್ಪೋರ್ಟ್ನ ಬಗ್ಗೆ ಹೇಳಿದ್ವಿ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಜನವರಿಯಲ್ಲಿ ಇಸ್ಲಾಮಾಬಾದ್ ಏರ್ಪೋರ್ಟ್ ಅನ್ನ UAE ಖರೀದಿ ಮಾಡಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಆ ಡೀಲ್ ಕ್ಯಾನ್ಸಲ್ ಆಗಿತ್ತು. ಖರೀದಿ ಅಂದರೆ ಹಣ ಕೊಟ್ಟು ಖರೀದಿ ಮಾಡೋದಲ್ಲ, ಬದಲಿಗೆ ಸಾಲದ ಬದಲಾಗಿ UAE ಪಾಕಿಸ್ತಾನ ಏರ್ಪೋರ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನಮಗೆ ಏರ್ಪೋರ್ಟ್ ಬೇಡ, ಹಣವನ್ನೇ ಬಡ್ಡಿ ಸಮೇತ ಕೊಟ್ಟುಬಿಡಿ ಅಂತ UAE ಹೇಳಿಬಿಡ್ತು. ಭಾರತದ ಪಾತ್ರ ಇರೋದು ಇಲ್ಲೇ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇತ್ತೀಚೆಗಷ್ಟೇ UAEಯ ರಾಜ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ಭಾರತಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಭಾರತ ಹಾಗೂ UAE ನಡುವೆ ಹಲವು ಒಪ್ಪಂದಗಳು ಆಗಿತ್ತು. ಇನ್ನು AI ಕುರಿತಂತೆ ಕೂಡ ಒಪ್ಪಂದ ಆಗಲು ಬಾಕಿ ಇದೆ. ರಕ್ಷಣಾ ಕ್ಷೇತ್ರದಲ್ಲೂ ಕೂಡ UAE ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಇಲ್ಲಿ UAE ಭಾರತದೊಂದಿಗೆ ಇಷ್ಟೊಂದು ಹತ್ತಿರವಾಗೋದಕ್ಕೆ ಕಾರಣ ಒನ್ಸ್ ಅಗೈನ್ ಪಾಕಿಸ್ತಾನ ಸೌದಿಯ ಜೊತೆ ಕೈ ಜೋಡಿಸಿದ್ದೆ ಇದಕ್ಕೆಲ್ಲ ಕಾರಣ. ನೀವು ನಮ್ಮ ಶತ್ರುವಿನ ಜೊತೆ ಹತ್ತಿರವಾಗೋದಾದರೆ ನಾವು ನಿಮ್ಮ ಶತ್ರುವಿನ ಜೊತೆ ಹೋಗ್ತೇವೆ ಅಂತ UAE ಭಾರತದೊಂದಿಗೆ ಒಪ್ಪಂದಗಳ ಮೇಲೆ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. ಹೀಗೆ ಭಾರತದೊಂದಿಗೆ UAE ಒಪ್ಪಂದ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭಾರತ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದೆ ಅನ್ನುವ ಮಾತುಗಳಿದೆ. ಅದರಲ್ಲಿ ಈ ಸಾಲದ ಡೆಡ್ಲೈನ್ ಕೂಡ ಒಂದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಅಲ್ಲಿಗೆ ಭಾರತ ಪಾಕಿಸ್ತಾನಕ್ಕೆ ಸೈಲೆಂಟ್ ಆಗಿಯೇ ಏಟ್ ಕೊಟ್ಟು ಬಿಟ್ಟಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಭಾರತ ಪಾಕಿಸ್ತಾನದ ಸುತ್ತಲೂ ಚಕ್ರವ್ಯೂಹವನ್ನೇ ನಿರ್ಮಾಣ ಮಾಡಿದೆ. ಈ ಚಕ್ರವ್ಯೂಹದಿಂದ ಹೊರಬರೋದಕ್ಕೆ ಪಾಕಿಸ್ತಾನದಿಂದ ಸಾಧ್ಯವಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.